ಅವರಿಬ್ಬರದ್ದು 8 ವರ್ಷಗಳ ಪ್ರೀತಿ. 2 ವರ್ಷಗಳ ಹಿಂದೆ ರಿಜಿಸ್ಟ್ರಾರ್ ಮ್ಯಾರೇಜ್ ಆದವಳನ್ನ ಕಿಡ್ನಾಪ್ ಮಾಡಿದ್ದ ಹೆತ್ತವರು ಅಜ್ಞಾತ ಸ್ಥಳದಲ್ಲಿಟ್ಟಿದ್ರು. ಅಲ್ಲಿಂದ ತಪ್ಪಿಸಿಕೊಂಡು ಗಂಡನ ಮನೆಗೆ ಬಂದವಳನ್ನ ಮತ್ತೆ ಕಿಡ್ನಾಪ್ ಮಾಡಿದ್ದಾರೆ. ಪ್ರೀತಿಗೆ ಹೆತ್ತವರ ವಿರೋಧ, ಮನೆ ಬಿಟ್ಟಳು ಮಗಳು. ರಾತ್ರಿ ಬಂದ್ರು, ಬಲವಂತವಾಗಿ ಹೊತ್ತೊಯ್ದ್ರು. ಅದೇನೋ ಗೊತ್ತಿಲ್ಲ, ಪ್ರೀತಿ ಪ್ರೇಮ ಅಂತ ಬಂದ್ರೆ ಹೆತ್ತವರೇ ವಿಲನ್ ಆಗಿ ಬಿಡ್ತಾರೆ. ಮಕ್ಕಳು ಅದೆಷ್ಟೋ ಕಾಡಿ ಬೇಡಿದ್ರು ಡೋಂಟ್ ಕೇರ್ ಅಂತ ಬಿಡ್ತಾರೆ. ಕೆಲವರು ಮುಂದೆ ನಿಂತು ಮದುವೆ ಮಾಡಿದ್ರೆ, ಇನ್ನು ಕೆಲವರು ರಣಾಂಗಣವನ್ನೇ ಸೃಷ್ಟಿ ಮಾಡ್ತಾರೆ. ಎಲ್ಲಾಗಿದ್ದು ಅದೇ ನೋಡಿ. ಹೆತ್ತವರ ವಿರೋಧದ ಮಧ್ಯೆಯೂ ಮಗಳು ಪ್ರೀತಿಸಿದವನನ್ನೇ ಮದುವೆಯಾದ್ಲು ಅಂತ ರಾತ್ರಿ ಹೊತ್ತಲ್ಲಿ ಮನೆಗೆ ನುಗ್ಗಿದವರು ಅಟ್ಟಹಾಸ ಮೆರೆದಿದ್ದಾರೆ. 10 ಜನರ ಎದುರಲ್ಲೇ ಹುಡುಗಿಯನ್ನ ಹೊತ್ತೊಯ್ದಿದ್ದಾರೆ. ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದ ನಿರಂಜನ್ ಹಾಗೂ ಸುಷ್ಮಾ ಕಳೆದ 8 ವರ್ಷದಿಂದ ಪ್ರೀತಿ ಮಾಡ್ತಿದ್ರು. ಆದ್ರೆ ಮಗಳ ಪ್ರೀತಿಗೆ ಹೆಣ್ಣೆತ್ತವರು ತುಂಬಾನೇ ವಿರೋಧ ಮಾಡ್ತಿದ್ರು. ಹೀಗಾಗಿ 2 ವರ್ಷದ ಹಿಂದೆ ಸುಷ್ಮಾ ಹಾಗೂ ನಿರಂಜನ್ ಮನೆ ಬಿಟ್ಟು ಹೋಗಿ ಗದಗದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಈ ವೇಳೆ ಮಗಳನ್ನ ಪುಸಲಾಯಿಸಿದ ಸುಷ್ಮಾ ಹೆತ್ತವರು ಮನೆಗೆ ಕರ್ಕೊಂಡು ಹೋಗೋ ನೆಪದಲ್ಲಿ ಅಜ್ಞಾತ ಸ್ಥಳದಲ್ಲಿಟ್ಟಿದ್ರು. ತಿಂಗಳುಗಳೇ ಕಳೆದ್ರೂ ಹೆತ್ತವರ ಸಿಟ್ಟು ಆರ್ಲಿಲ್ಲ. ಹೀಗಾಗಿ ಮತ್ತೆ ಹೆತ್ತವರು ಕಣ್ತಪ್ಪಿಸಿ ಬಂದಿದ್ದ ಸುಷ್ಮಾ ಹುಡುಗನ ಮನೆ ಸೇರ್ಕೊಂಡಿದ್ಲು. ಈ ವಿಷಯ ಸುಷ್ಮಾ ತಂದೆ ತಾಯಿಗೆ ಗೊತ್ತಾಗ್ತಿದ್ದಂತೆ ರಾತ್ರಿ ನುಗ್ಗಿ ಯುವತಿಯನ್ನ ಹೊತ್ತೊಯ್ದಿದ್ದಾರೆ. ಹೆತ್ತವರು ಎಷ್ಟೇ ಹೇಳಿದ್ರು ಮಗಳು ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ಹೀಗಾಗಿ ಗೋಣಿ ಚೀಲದಲ್ಲಿ ಎತ್ಕೊಂಡು ಹೋಗಿದ್ರು. ಇನ್ಮೇಲೆ ಸುಷ್ಮಾ ಸುದ್ದಿಗೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಿರಂಜನ್ಗೆ ಧಮಕಿ ಕೂಡ ಹಾಕಿದ್ರು. ಯಾವಾಗ ಈ ಸುದ್ದಿ ದೊಡ್ಡದಾಯ್ತು, ನಿರಂಜನ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ಹೀಗಾಗಿ ಯುವತಿಯನ್ನ ಕರೆಸಿ ಕೇಳಿದಾಗ ನಾನು ಗಂಡನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾಳೆ. ನಿನ್ನೆ ನಾನು ಅವನ ಜೊತೆ ಹೋಗಿದ್ದೆ. ಅವಾಗ ನಮ್ಮಪ್ಪ ಫೋನ್ ಹಚ್ಚಿ ನಾನು ಇಲ್ಲಿದ್ದೆ, ನೀವು ಬನ್ನಿ ಅಂತ ಹೇಳಿದೆ. ಇಲ್ಲ ನೀನೇ ಬಾ ಅಂತ ಹೇಳಿದ್ರು. ಇಲ್ಲ ನೀವೇ ಬನ್ನಿ ಅಂತ ಹೇಳಿದಾಗ ಹೌದಾ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಮಾಮ ಮತ್ತು ಅವರೆಲ್ಲ ಬಂದರು. ಬಂದಿಂದ ಹೊಡೆದ್ರು. ನನಗೆ ಹೊಡೆದಾದ್ಮೇಲೆ ನಾನು ಕರ್ಕೊಂಡು ಹೋದರು. ಆಮೇಲೆ ಕಂಪ್ಲೇಂಟ್ ಅದಷ್ಟೇ. ಮಗಳು ಹುಡುಗನ ಜೊತೆಗೆ ಹೋಗೋದು ಅಂತಿದ್ದಂತೆ ಸುಷ್ಮಾ ತಾಯಿ ಪೊಲೀಸ್ ಠಾಣೆಯಲ್ಲಿ ಕೋಸಿದು ಬಿದ್ದಿದ್ದಾರೆ. ಒಟ್ನಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿ ಪೊಲೀಸ್ ಠಾಣೆಯಲ್ಲಿ ಬಂದಾಗಿದೆ. ಪೊಲೀಸರ ಮಧ್ಯಸ್ಥಿಕೆಯಿಂದ ಹೆಣ್ಣೆತ್ತವರು ಸುಮ್ಮನಾಗಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.